ಡೆಸ್ಟಿನಿ ರೀಚ್ ಆದ್ವಿ ಅರೌಂಡ್ 80 ಕಿಲೋಮೀಟರ್ಸ್ ಬಂದೆ. ಈಗ ಪದ್ಮಾವತಿ ಬಂದ್ವಿ. ಪದ್ಮಾವತಿ ಟೆಂಪಲ್ ಬಂದೆ. ಸೀದಾ ಈಗ ಏನಿಲ್ಲ ದರ್ಶನಕ್ಕೆ ಹೋಗ್ಬೇಕಾ, ಬ್ಯಾಗ್ ಅದು ಇಲ್ಲೇ ಅದಾವ. ನೋಡ್ತೀವಿ, ಇಬ್ಬರು ಕುಂದಿರೋದ್ರೆ ಇಬ್ಬರು ಕುಂದಿರ್ತೀವಿಲ್ಲ, 4 ಮಂದಿ ಹೋಗ್ತೀವಿ. ಇಲ್ಲೇನೆ ಬ್ಯಾಗ್ ಹೋಗೋದು ಚಾನ್ಸಸ್ ಏನಿಲ್ಲ. ಸೊ ಹೀಗಾಗಿ ಒಮ್ಮೆ 4 ಮಂದಿ ಹೋಗಿ ದರ್ಶನ ಮಾಡ್ಕೊಂಡು ಸೀದಾ ಅಲ್ಲಿಂದ ವಾಪಸ್ ಜೋಗ್ ಫಾಲ್ಸ್ ಹೋಗ್ತೀವಿ. ಜೋಗ್ ಫಾಲ್ಸಿಗೆ ಈಗ ಅಲ್ಲಿಂದನೇ ರೈಟ್ ತೊಗೊಂಡ್ರೆ ಈಗ ಬರ್ತೈತಿ. ಸೀದಾ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಸಿಗ್ತೇನೆ ಬರ್ರಿ. ಮಸ್ತ್ ಐತೆ ಟೆಂಪಲ್. ಸೆಕೆಂಡ್ ಟೈಮ್ ವಿಸಿಟ್ ಮಾಡತ್ತಿದ್ದೆ, ಅಲ್ಲಿ ಹೋಗೇ ಸಿಗ್ತೇನೆ ಬರ್ರಿ. ಅರೌಂಡ್ ಈಗ ಇಲ್ಲೇ ಹೂ ತೊಗೊಂಡು ಸೀದಾ ದರ್ಶನಕ್ಕೆ ಹೊಂಟೇವಿ. ನೋಡ್ಬೋದ ಟೆಂಪಲ್ ಮಸ್ತ್ ಐತಿ. ಫುಲ್ ಹೆವಿ ರಶ್ ಅಂದ್ರೆ ಹೆವಿ ರಶ್ ಐತಿ. ಆಲ್ಮೋಸ್ಟ್ ಅಲ್ಲಿ ನಾವು ಬಂದಾಗೆಲ್ಲ ಫಸ್ಟ್ ಟೈಮ್ ಬಂದಾಗ ಇಷ್ಟೇನು ರಶ್ ಇದ್ದಿಲ್ಲ, ಬಟ್ ಈಗ ಮಾತ್ರ ಹೆವಿ ಫೇಮಸ್ ಆಗೈತಿ ಮತ್ತು ಮಸ್ತ್ ರಶ್ನು ಹಂಗೈತಿ. ಸೀದಾ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಸಿಗ್ತೇನೆ. ಮೇ ಬಿ ಫೋಟೋ ಅಲವಿಲ್ಲ. ಸೀದಾ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಿಮಗೆ ಸಿಗ್ತೇನಂತೆ ಬರ್ರಿ. ಸೀದಾ ಎಲ್ಲ ದರ್ಶನ ಮುಗೀತಾ ಅಲ್ಲಿ ಮಾಲಿ ಇಸ್ಕೊಂಡ್ವಿ. ಮಾಲಿ ಇಸ್ಕೊಂಡು ಈಗ ಸೀದಾ ಇಲ್ಲೇನು ನೋಡತ್ತಿರಲ್ಲ, ಇಲ್ಲಿ ಹೋಗ್ಬೇಕಂತಂದು ಮಾಡೇವಿ. ಈಗ ಅಂದ್ರೆ ಇಲ್ಲಿ ಬುದ್ಧಂದ ಕಲ್ಲಿನ ಪ್ರತಿಷ್ಠಾಪನೆ ಮಾಡ್ಯಾರ. ಸೀದಾ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಕಡೆ ಬಂದೇವು, ಮೂರ್ತಿ ಕಡೆ ಅಲ್ಲಿ ಮಸ್ತ್ ಮಾಡ್ಯಾರ. ದೇವಿ ದರ್ಶನನೂ ಮಸ್ತ್ ಆತ. ನಾಗಪ್ಪಗೆ ಅಭಿಷೇಕ ಮಾಡತ್ತಿದ್ರೆ ಸೀದಾ ಅಭಿಷೇಕ ಎಲ್ಲ ನೋಡ್ಕೊಂಡ್ವಿ. ಮಂಗಳಾರತಿ ಆತ, ಮಂಗಳಾರತಿ ತೊಗೊಂಡ್ವಿ. ಇಲ್ಲಿದ ಭಾಳ ವೈಶಿಷ್ಟ್ಯತೆ ಐತಿ. ಏನಂತಂತಂದ್ರೆ ಇಲ್ಲಿ ಬಳಿ ಪದ್ಮಾವತಿ ಅಂತಂದು ಫೇಮಸ್ ದೇವಿ. ನೀವು ಏನಾದರೂ ಬೇಡ್ಕೊಂಡ್ರೆ ಅದು ಬಳಿ ಕೊಟ್ಟು ಈಡೇರಿಸಿದ್ರೆ ಖಂಡಿತ ಈಡೇರ್ತೈತೆ ಅಂತಂದು ಹಂಗೆ. ಸೊ ಇಲ್ಲಿ ಬುದ್ಧಂದ ಮೂರ್ತಿ ಇದೆ, ನೋಡ್ಬೋದು. ಮಸ್ತ್ ದೊಡ್ಡದಿದೆ, ಒಂದೇ ಕಲ್ಲಿಂದ ಮಾಡಿದ್ದೆ, ಮಸ್ತ್ ಇದೆ. ಸೀದಾ ಒಂದು ಸತೆ ಬಂದರೆ ಎಲ್ಲರೂ ವಿಸಿಟ್ ಮಾಡಿರಿ. ಏನಾದರೂ ಬೇಡ್ಕೋರಿ, ಏನಾದರೂ ಬೇಡ್ಕೊಂಡ್ರೆ ಅದು ಈಡೇರ್ತೈತಿ. ಅದ್ರ ಮೇಲೆ ನಿಮಗೆ ದೇವ್ರ ಮೇಲೆ ನಂಬಿಕೆ ಇರಬೇಕು, ಒಂದೇ ಮಾತು. ಹಂಗೆ ನಾವೇನೋ ಮಾಡಿದ್ವಿ, ಬಿಟ್ವಿ, ಆಗಲಿಲ್ಲ, ಕೆಲಸ ಆಗಲಿಲ್ಲ, ಇದೆಲ್ಲ ನಡೆಯೋದಿಲ್ಲ. ಯಾವತ್ತೂ ದೇವ್ರ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತೀರಿ ಅಷ್ಟು ಒಳ್ಳೇದಾಗ್ತೈತಿ. ದೇವ್ರ ಮೇಲೆ ಅಂತಲ್ಲ, ಯಾರ್ದೋ ಮೇಲೆ ನೀವು ಎಷ್ಟೋ ನಂಬಿಕೆ ಇಟ್ಟರು ಯಾವತ್ತೂ ಅದು ಸಕ್ಸಸ್ ಸಿಗ್ತೈತಿ. ಬಟ್ ನಂಬಿಕೆ ಇಡೋರೆ ಚಲೋ ಇರಬೇಕು. ಅಂದರೆ ಮನುಷ್ಯರ ವಿಷಯದಾಗ ಹೇಳತ್ತೀನಿ. ಬಟ್ ದೇವ್ರ ವಿಷಯದಾಗ ಯಾವುದೋ ದೇವ್ರು ಇರಲಿ, ಏನೋ ಇರಲಿ, ನೀವು ಎಷ್ಟು ನಂಬಿಕೆಯಿಂದ ನೀವು ನಡ್ಕೋತೀರಿ, ಎಷ್ಟು ನಂಬಿಕೆಯಿಂದ ದೇವ್ರಿಗೆ ಎಷ್ಟು ತಲೆ ಬಾಗ್ತೀರಿ, ಅಷ್ಟು ನಿಮಗೆ ಯಾವತ್ತಿದ್ರೂ ಸಕ್ಸಸ್ ಸಿಗ್ತೈತಿ. ಸೊ ಯಾವತ್ತಿದ್ರೂ ದೇವ್ರಿಗೆ ಹಿಂಗೆ ಅಂದ್ರೆ ಬೇರೆ ಹಿಂಗೆ ಬೈಯೋದಾತ, ಏನು ಬೇಡ ಹಂಗೆ ಹಿಂಗೆ ಅಂತಂದು ಯಾವತ್ತೂ ಅನ್ನಕ್ಕೆ ಹೋಗ್ಬೇಡ್ರಿ. ಅದರಿಂದ ಭಾಳ ಅನುಭವಿಸ್ತೀರಿ ಮುಂದೆ. ಕರ್ಮ ಯಾವತ್ತೂ ರಿಟರ್ನ್ ಇದ್ದೇ ಇರ್ತೈತಿ. ಕರ್ಮ ರಿಟರ್ನ್ಸ್ ಭಾಳ ಹೊಲಸು. ಯಾರಾದರೂ ಮನುಷ್ಯರು ಮಾಡಿದರೆ ಏನಾರ ಸಹಿಸ್ಕೋಬೋದು, ಬಟ್ ದೇವ್ರು ಏನಾರ ಕರ್ಮ ರಿಟರ್ನ್ಸ್ ಮಾಡಿದ ಅಂತಂತಂದ್ರೆ ಹೆವಿ ಅನುಭವಿಸ್ತೀರಿ. ಅಷ್ಟು ಅನುಭವಿಸೋದೇ ಭಾಳ. ಸುಮ್ಮನೆ ತೊಗೊಬೇಡ್ರಿ ರಿಸ್ಕ್. ಯಾವತ್ತೂ ದೇವ್ರನ್ನ ನಂಬ್ರಿ. ಹಂಗೆ ದೇವಿಗೆ ಬಂದು ಎಲ್ಲ ಮುಗಿಸ್ಕೊಂಡು ದೇವಿಗೆ ಬೇಡ್ಕೊಂಡ್ರೆ ಅಂತಂತಂದ್ರೆ ಸೀದಾ ಅಲ್ಲೇ ನಿಮಗೆ ಬಳಿ ಕೊಡ್ತಾರೆ. ಬಳಿ ಅಲ್ಲೇ ಇಟ್ಟು ದೇವಿಗೆ ನಮಸ್ಕಾರ ಮಾಡಿರಿ. ಬೇಡ್ಕೊಂಡಿದ್ರೆ ಅದರದ್ದು ಆಗೇ ಆಕೈತಿ. ಬೇಡ್ಕೊಂಡು ಆಗೋದಿಲ್ಲ ಅಂತಲ್ಲ, ಆಗೇ ಆಕೈತಿ. ಆದಮೇಲೆ ಎಲ್ಲ ಬಂದು ಮುಟ್ಟಿಸ್ರಿ. ಸೊ ಈಗ ನೆಕ್ಸ್ಟ್ ಏನು ಡೆಸ್ಟಿನಿ ಸೀದಾ ಜೋಗ್ ಫಾಲ್ಸ್, ಅಲ್ಲಿ ಹೋಗಿ ಸಿಗ್ತೇನಂತೆ. ಅಂತಂದು ಇಲ್ಲೊಂದು ಬರೋದು ಮರ್ತಿದ್ದೆ. ಇಲ್ಲೇ ದೇವಿದ ಬಳಿ ಸಮರ್ಪಣೆ ಮಾಡೋದೈತಂತೆ. ಇಲ್ಲೊಂದು ಬರೋದು ಮರ್ತಿದ್ದೆ. ಸೀದಾ ಇದನ್ನೊಂದು ತೋರ್ಸತ್ತೇನೆ. ಇಲ್ಲಿ ಹೋಗಿ ಇಲ್ಲಿಂದ ಸೀದಾ ಜೋಗ್ ಫಾಲ್ಸಿಗೆ ಹೋಗೋಣಂತೆ. ಅಲ್ಲೇ ಹೋಗಿ ಸಿಗ್ತೇನೆ. ಬಳಿ ಸಮರ್ಪಣೆ ಮಾಡಿದಾದ್ಮೇಲೆ ಅವರು ನೀವು ಬಳಿ ಕೊಡ್ತಾರೆ. ಅಂದ್ರೆ ನಿಮ್ಮ ಮನೆಯೊಳಗೆ ಇಟ್ಟು ಪೂಜೆ ಮಾಡ್ಬೋದು. ಒಂದೇ ಯಾರಾದರೂ ಹೆಣ್ಮಕ್ಳು ಬಂದಿದ್ರೆ ಅವ್ರು ಯೂಸ್ ಮಾಡ್ಬೋದು, ಅಂದ್ರೆ ಹಾಕೋಬೋದು ಕೈಗೆ. ಇಲ್ಲ ಅಂತಂದ್ರೆ ಸೀದಾ ಮನೆಯೊಳಗೆ ಇಟ್ಟು ಪೂಜೆ ಮಾಡ್ಬೋದು. ಸೊ ನಾನು ಇಸ್ಕೊಂಡೇನಿ. ಸೀದಾ ಮನೆಗೆ ಹೋಗಿ ಮಮ್ಮಿ ಕಡೆ ಕೊಡೋಣ. ಆಮೇಲೆ ಅಲ್ಲಿಂದ ಸೀದಾ ಈಗ ಜೋಗ್ ಫಾಲ್ಸಿಗೆ ಹೋಗ್ತೀವಿ. ಜೋಗ್ ಫಾಲ್ಸಿಗೆ ಹೋಗಿ ನಿಮ್ಗೆ ಸಿಗ್ತೀವಿ. ಸೀದಾ ಅಲ್ಲಿ ದೇವಿ ಕಡೆಯಿಂದ ಮುಗಿಸ್ಕೊಂಡು ಬಳಿ ಈಡೇರಿಕೆ ಮುಗಿಸ್ಕೊಂಡು ಸೀದಾ ಇಲ್ಲೊಂದು ಭೂತಪಾರ ಅಂತಂದು ಬಂದೇವಿ. ಇಲ್ಲೊಂದು ಈಡೇರಿಕೆ ಉಂಡಿ ಅಂತ ಐತಿ. ನಾವೇನಾದರೂ ಈಡೇರಿಕೆ ಇದೆ ಚೀಟಿ ಒಳಗೆ ಬರೆದು ಅಲ್ಲಿ ಹಾಕಿದ್ರೆ ಅದು 100% ಆಗ್ಯಾಕೈತಂತೆ. ಸೊ ನಾವು ಬರ್ಯಾಕತ್ತೇವಿ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಫುಲ್ ಎಷ್ಟು ಮಂದಿ ಚೀಟಿ ಎಲ್ಲ ಹಾಕಿದ್ದಾರೆ. ಇಲ್ಲಿಂದ ಸೀದಾ ಇಲ್ಲಿ ಭೂತಪಾರ ಐತಿ, ನಿಮಗೆ ತೋರಿಸ್ತೇನೆ. ನಾ ಚೀಟಿ ಅದು ಬರೆದು ಹಾಕಿ ನಿಮಗೆ ಸೀದಾ ಅಲ್ಲಿ ಭೂತಪಾರ ಕಡೆ ಸಿಗ್ತೇನಂತ ಬರೀ. ನಂದು ಏನು ಆಸೆ ಇತ್ತು ಅದನ್ನೆಲ್ಲ ಬರೆದ ಚೀಟಿ ಒಳಗೆ ಹಾಕಿದೆ. ಇಲ್ಲಿ ನೋಡ್ಬೋದ ಭೂತಪಾರ ಇತ್ತು. ಭೂತಪಾರ ಚಂದ ನೋಡಿದ. ಸೀದಾ ಆಗಲಿಂದ ಇನ್ನೂ ಹೋಗ್ಬೇಕಂತ ಅನ್ನತ್ತೇವೆ. ಆಗಲಿಂದ 2-3 ಸತಿ ಹೋಗ್ಬೇಕಂದೆ ವ್ಲಾಗ್ ಒಳಗೆ. ಆದರೂ ಹೋಗೋಕ್ಕಾಗತ್ತಿಲ್ಲ. ಯಾಕಂತಂದ್ರೆ ಇಲ್ಲಿ ದೇವಿ ನಿಂದಿಸ್ಕೊಳತ್ತಾಳೆ. ಇನ್ನೊಂದು ಏನಪ್ಪ ಅಂತಂದ್ರೆ ಮತ್ತೀಗ ಅನ್ನಪ್ರಸಾದ ಐತಂತ 12:15 ಸೊ ಆಲ್ರೆಡಿ 12:10 ಆಗೈತಿ. ಸೀದಾ ಅನ್ನಪ್ರಸಾದ ಮುಗಿಸ್ಕೊಂಡು ಜೋಗ್ ಫಾಲ್ಸಿಗೆ ಹೋಗೋಣಂತ. ಆಗಲಿಂದ ಭಾಳ ತಾತ ಹಂಗೆ ಹೋಗೋಣ ಅನ್ನತ್ತ, ಬಟ್ ಆಗತ್ತಿಲ್ಲ. ಸೊ ಸೀದಾ ಅನ್ನಪ್ರಸಾದ ಮುಗಿಸ್ಕೊಂಡು ಹೋಗೋಣಂತೆ. ಇನ್ನೊಂದೇನಪ್ಪ ಅಂತಂದ್ರೆ ಏನು ಹೇಳಬೇಕಂತ ಹೇಳ್ತಿಲ್ಲ, ಬಟ್ ಪ್ಲೇಸ್ ಮಾತ್ರ ಭಾಳ ಪವರ್ಫುಲ್ ಐತಿ. ಬಂದ್ರೆ ಒಂದು ಸತಿ ವಿಸಿಟ್ ಮಾಡಿ ಹೋಗಿ, ಅಷ್ಟೇ, ಮತ್ತೇನಿಲ್ಲ.
ಫೈನಲಿ ಊಟ ಗೀಟ ಮುಗಿತಾ ಈಗ ಸೀದಾ ಜೋಗ್ ಫಾಲ್ಸಿಗೆ ಹೊಂಟೇವಿ. ಅರೌಂಡ್ 2 hours ಇಲ್ಲೇ ಆತ. ಸೀದಾ ಜೋಗ್ ಫಾಲ್ಸಿಗೆ ಹೋಗಿ ಅಲ್ಲೇ ಸಿಗ್ತೇನೆ ನಿಮ್ಗೆ. ಫೈನಲಿ ಜೋಗ್ ಫಾಲ್ಸ್ ಬಂದೇವಿ. ನೋಡಿದ್ರೆ ಎಲ್ಲೂ ನೀರ ಇಲ್ಲ. ಅದ್ರಾಗ ಕನ್ಸ್ಟ್ರಕ್ಷನ್ ಒಂದು ಚಾಲೂ ಮಾಡತ್ತಾರಂತೆ. ಸೀದಾ ಅಲ್ಲಿ ಜೋಗ್ ಫಾಲ್ಸ್ ನೋಡಿ ಅಲ್ಲೋಗಿ ಸಿಗೋಣಂತೆ. ಸೀದಾ ತೆಳಗೆ ಹೋಗ್ತೀವಿ. ತೆಳಗೆ ಹೋಗೋದು ನೋಡ್ತೇವೆ. ಮೇ ಬಿ ತೆಳಗೆ ಬಿಡಾತಿರ್ಬೇಕು. ಬಿಡಲಿಲ್ಲ ಅಂದ್ರಿಲ್ಲ, ಬಿಟ್ರೆ ಹೋಗಿ ಬಂದು ಫೈನಲಿ ಜೋಗ್ ಫಾಲ್ಸಿಗೆ ನಮ್ದು ಟ್ರಿಪ್ ಎಂಡ್ ಆಕೈತಿ. ಅಂದ್ರೆ ಮುಗಿದು ಸಾಕು. ಜೋಗ್ ಫಾಲ್ಸ್ ಮತ್ತು ಮುಂದೆ ಹೋಗ್ಬೇಕತ್ತೆ ಎಲ್ಲಾದರೂ ನೋಡೋಣ ಅಂತಂದೆ. ಬಟ್ ಬೇಡ ಅನ್ನತ್ತಾರೆ ಹುಡುಗರು. ಅವರು ಟೈಮ್ ಆಕೈತೆ, ಅವರು ಹೋಗ್ತೀವಿ ಅಂತ ಅನ್ನತ್ತಾರೆ. ಈಗ ಸೀದವ್ರಿಗೆ ಶಿವಮೊಗ್ಗದ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅಲ್ಲಿಂದ ಅವರು ಬೇರೆ ಕಡೆ ಹೋಗ್ತಾರೆ. ನಾನು ಗಣೇಶ ಅಲ್ಲಿಂದ ಸೀದಾ ಶಿಗ್ಗಾಂವ್ಗೆ ಹೋಗ್ಬೇಕು. ಈಗ ಸೀದಾ ಏನಿಲ್ಲ, ಇಲ್ಲಿ ಹಂಗೆ ನಿಲ್ಸಿದ್ವಿ. ಅದಕ್ಕಂತಂದ್ರೆ ಏನಾದರೂ ತಿಂದ್ರೆ ಆತಂತಂದು ನಿಲ್ಸಿದ್ವಿ. ಸೀದಾ ಈಗ ಎಲ್ಲ ಇದು ನೋಡಿರಿ, ಫುಲ್ ಬೈಕ್ ಗೀಕೆಲ್ಲ ಅದಾವೆ. ಇಲ್ಲೊಂದು ರೆಡಿ ಆಗೈತಿ, ಇಲ್ಲೊಂದು ರೆಡಿ ಆಗೈತಿ. ಹುಡುಗರು ಕಾಣಬಾರ್ದಂಗೆ ನಿಂತು ಬಿಟ್ಟಾರ ಆ ಸೈಡ್. ಅವ್ರು ಒಟ್ಟು ವ್ಲಾಗ್ದಾಗ ಬರಾಕವಲ್ಲ ಅನ್ನತ್ತಾರೆ. ಇರಲಿ ಬಿಡೋಲಿ. ಸೀದಾ ಎಲ್ಲಂತಂತಂದ್ರೆ ರೋಡ್ದಾಗ ಒಂದು ಸ್ವಲ್ಪ ಕ್ಲಿಪ್ಸ್ ತೋರಿಸ್ತೇನೆ. ಆದ್ರೆ ಮಾಡೋಕ್ಕಾದ್ರೆ ಕ್ಲಿಪ್ಸ್ ತೋರಿಸ್ತೇನೆ. ಯಾಕಂದ್ರೆ ಹೆವಿ ಟೈರ್ಡ್ನೆಸ್ ಆಗೈತಿ. ಬಿಟ್ಟರೆ ಈಗ ಎಲ್ಲ ಹೋಗೋಣಂತಂತಂದ್ರೆ ಸೀದಾ ಶಿಗ್ಗಾಂವ್ಗೆ ಹೋಗಿ ಸಿಗ್ತೇನಂತ. ಬರ್ರಿ. ಫೈನಲಿ ಏನಿಲ್ಲ, ಅನವಟ್ಟಿಗೆ ಬಂದು ಸ್ಟಾಪ್ ತೊಗೊಂಡೇವಿ. ಎದಕ್ಕಪ್ಪ ಅಂತಂದ್ರೆ ಸುಸ್ಮಾಗತ್ತೆ. ಸೊ ಅನವಟ್ಟಿಗೆ ಸ್ಟಾಪ್ ತೊಗೊಂಡೇವಿ. ಅನವಟ್ಟಿಯಿಂದ ಸೀದಾ ಹಂಗೆಲ್ಲ ಅಂಗಡಿಯಿಂದ ಬಂಕಾಪುರದಿಂದ ಸೀದಾ ಶಿಗ್ಗಾಂವ್. ಈಗ ಅಲ್ಲೋಗೆ ಸಿಗ್ತೇನೆ ನಿಮಗೆ. ಅದೇ ಎಸ್ ಫೈನಲಿ ಎದ್ವಿ. ಮಾರ್ನಿಂಗ್ ಅರೌಂಡ್ 5 o'clock ಆಗೈತಿ. ನಿನ್ನೆ ನೈಟ್ ಹೋಗಕ್ಕೆ ಬಿಡಲಿಲ್ಲ ಇವ್ರು. ಯಾಕಂದ್ರೆ ನಿನ್ನೆ ನೈಟು ಮಳೆ ಬರತ್ತಿತ್ತು. ಅದರ ಸಂಬಂಧ ಇವರು ಹೋಗಕ್ಕೆ ಬಿಡಲಿಲ್ಲ. ಅಮ್ಮನೂ ಬೈದ್ರೆ ಮತ್ತು ಅಪ್ಪಾಜಿನೂ ಫೋನ್ ಹಚ್ಚಿ ಬೈದ್ರೆ. ಸೊ ಹಿಂಗಾಗಿ ಈಗ ಮಾರ್ನಿಂಗ್ 5 o'clock ಆಗೈತಿ. ಈಗ ಎದ್ದು ಸೀದಾ ರೆಡಿ ಆಗ್ಯಾನ ಗಣೇಶ. ಸೀದಾ ಹೋಗಿ ನಿಮಗೆ ಧಾರವಾಡಕ್ಕೆ ಹೋಗಿ ಸಿಗ್ತೀನಿ. ಚಹಾ ಕುಡಿದೆ ಹಾಕ್ಸ್ತೀನಿ. ನೋಡ್ಬೋದಲ್ಲಿ ಈಗೂ ಮಳೆ ಬರತೈತಿ. ಫೈನಲಿ ದ ರೈಡ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಫಸ್ಟ್ ರೈಡ್ ಸೇಫ್ ರೈಡ್ ಮಾಡಿದ್ವಿ. ಸೀದಾ ಮನೆಗೆ ಮುಟ್ಟೇವಿ. ಈಗ ಅಣ್ಣ ಕಂಪ್ನಿಗೇನೋ ಹೊಂಟಾನಂತೆ. ಸೀದಾ ಅವ್ನು ಗಾಡಿ ಕೊಟ್ಟು ನಾನು ಸೀದಾ ನಿಮಗೆ ಸಿಗ್ತೇನಂತೆ. ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿರಿ. ಹಿಂಗೆ ಇನ್ನೂ ಮುಂದೆ ಚಲೋ ವೀಡಿಯೋಸ್ ಮಾಡ್ತೀನಿ. ಈ ವಿಡಿಯೋದಾಗ ಏನೋ ಮಿಸ್ಟೇಕ್ ಆಗಿದ್ರು ಎಲ್ಲರಿಗೂ ಸಾರಿ. ಮತ್ತು ಇನ್ನೇನು ಹೇಳ್ಬೇಕಂತಂದ್ರೆ ರೈಡ್ ಮಾತ್ರ ಸೇಫ್ ಆತ, ಮಸ್ತ್ ಆತ. ರೋಡ್ಸು ಮಸ್ತ್ ಅದಾವೆ, ಎಲ್ಲ ಚಲೋ ಆತ, ಭಾಳ ಖುಷಿ ಆತ. ಸೊ ಈಗ ನೆಕ್ಸ್ಟ್ ನಿಮಗೆ ಇನ್ನೊಂದು ರೈಡ್ ಒಳಗೆ ಸಿಗ್ತೇನಂತೆ. ಅಲ್ಲಿ ಮಟ್ಟ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಸೂನ್.